ಈ ಕಾರ್ಯಕ್ರಮದ ಮಾರ್ಗದರ್ಶನ ಮಾಡಿ ಈ ಕಾರ್ಯಕ್ರಮ ನಡೆಯಬೇಕು ಅಂತೇಳಿ ಜಿಲ್ಲಾಧ್ಯಕ್ಷರಾದಂತಹ ಸಹೋದರಿ ಮಂಜುಳಾ ಅವರಿಗೆ ಮಾರ್ಗದರ್ಶನ ಮಾಡುವಂತಹ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಸಂಧ್ಯಾ ರಾಮೇಗೌಡರವರಿಗೆ, ಹಾಗೆ ಈ ವೇದಿಕೆಯಲ್ಲಿ ಕಾರ್ಯಕ್ರಮದ ಕುರಿತು ಮಾತಾಡಿದಂತಹ ಜಿಲ್ಲಾಧ್ಯಕ್ಷರಾದಂತಹ ರಮೇಶ್ ಅವರೇ, ಹಿರಿಯರಾದಂತಹ ಅಬ್ದುಲ್ ಅವರೇ, ಹಾಗೆ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ರಾಮಚಂದ್ರ ಅವರೇ, ಹಿರಿಯರಾದಂತಹ ಸುನೀಲ್ ಅವರೇ, ಗೆಳೆಯರಾದಂತಹ ಮಂಜುನಾಥ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಎಲ್ಲಕ್ಕಿಂತ ಮಿಗಿಲಾಗಿ ಇಲ್ಲಿ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಸಹೋದರ ಸಹೋದರಿಯರು, ಪತ್ರಿಕಾ ಮಾಧ್ಯಮದ ಸ್ನೇಹಿತರು, ಮಾತಾಡಿದಂತ ಎಲ್ಲ ಪ್ರಮುಖರು ಈಗಾಗಲೇ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. 1979ರಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ನನ್ನ ಹೆಸರು ತುಂಬುವ ಒಂದು ಸಂದರ್ಭದಲ್ಲಿ ಜಯಪ್ರಕಾಶ್ ನಾರಾಯಣರವರ ಒಂದು ಈ ದೇಶದ ಹೋರಾಟದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ನನ್ನ ಪೂಜ್ಯ ನಾಯಕರಾದಂತಹ ದೇವೇಗೌಡರನ್ನ ಬೆಂಬಲಿಸಿ ರಾಜಕೀಯವಾಗಿ ನುಗ್ಗಿದಂತ ಸಂದರ್ಭ. 1980ರಲ್ಲಿ ಡಿಸೆಂಬರ್ 8ನೇ ತಾರೀಕು ನನಗೆ ಜನ್ಮ ಕೊಟ್ಟಂತ ತಾಯಿಯನ್ನ ಮತ್ತಿಗೆಯನ್ನ ಬಟ್ಟೆ ಹಿಡಿದು ಹೋಗಿ ಶಿಲ್ಪ ಕಳೆದುಕೊಡ್ತೀವಿ. ಬಹುತೇಕ ಅವತ್ತು ನನಗೆ ಒಂದು ತಾಯ್ತನವನ್ನ ಕೊಟ್ಟಂತ ಚೆನ್ನಮ್ಮ ಅವರು ಅವರ ಕಣ್ಣು ಮುಚ್ಚ ತನಕ ಅವರ ಮಕ್ಕಳಿಗಿಂತಲೂ ಹೆಚ್ಚು ಮೊತ್ತಲ್ಲಿ ಪ್ರೀತಿಯಿಂದ ನನ್ನನ್ನ ಒಂದು ತಾಯ್ತನದ ಸ್ಥಾನದಲ್ಲೇ ನಮ್ಗೆ ಎಲ್ಲ ರೀತಿಯ ಆಶೀರ್ವಾದ ಮಾಡಿದಂಥವ್ರು. ಅದಕ್ಕೆ ಅದು ಹಲವಾರು ನಿದರ್ಶನ ಇದೆ. 1985ರಲ್ಲಿ ಚಿಕ್ಕಪ್ಪ ಕೆಂಪೇಗೌಡರಿಗೆ ಟಿಕೆಟ್ ಹೇಳಬೇಕು ಅಂತೇಳಿ ಒಂದು 1000 ಜನ ಕರ್ಕೊಂಡು ಗುಡಲುಪಿ ಅವರ ಗ್ರಾಮದ ಬಳಿ ರಾತ್ರಿ 8:30-9 ಗಂಟೆಗೆ ಹೋಗಿ ನಾವು ಠಿಕಾಣೆಗೆ ಹೋಗಿದ್ವಿ. ದೇವೇಗೌಡಾಜಿ ಅವರು ಬೆಳಗ್ಗೆ 5 ಗಂಟೆಗೆ ಅವತ್ತು ಬೆಳಗಾವಿಯಿಂದ ಬರುವಂತ ಒಂದು ಕಾರ್ಯಕ್ರಮ ಇತ್ತು. ಬೇರೆ ರಾಜಕಾರಣಿಗಳ ಮನೆಯವರಾಗಿದ್ರೆ ಬಹುತೇಕ ನಾನೆಲ್ಲ ಬೆಂಗಳೂರು ಗೊತ್ತಾಗಿ ತೋಟೈತಿದ್ದೇನೆ. ಆದರೆ ಇಡೀ ಬೆಳಿಗ್ಗೆ ದೇವೇಗೌಡರು ಬರೋ ತನಕ 1,000 ಜನವನ್ನ ಕೊಡಲುಪಿ ಅಂತ ಒಂದು ಹಳ್ಳಿನಲ್ಲಿ ಬೆಳಿಗ್ಗೆ 5 ಗಂಟೆಗಿಂತ ಸಂತೈಸಿದಂತ ಯಾರಾದ್ರೂ ತಾಯಿ ಇದ್ರೆ ಅದು ಚೆನ್ನಮ್ಮಾಜಿಯವರು ಅಂತಕ್ಕಂಥದನ್ನ ನಾನು ಹೇಳಿಕ್ ಬಯಸ್ತೀನಿ. ಇಂಥ ಹಲವಾರು ನಿದರ್ಶನಗಳು. 1994ರಲ್ಲಿ ದೇವೇಗೌಡಾಜಿಯವರು ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಚೆನ್ನಮ್ಮ ಅವರು ಜೊತೆಗೂಡಿ ಕನ್ನಂಬಾಡಿ ಕಾಗೆ ಕಾವೇರಿ ನದಿಗೆ ಬಾಗಿನ ಹಚ್ಚಿ ಶ್ರೀರಾಮಣ್ಣ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರೆಲ್ಲ ನಮ್ಮ ಬೇಡಿಕೆ ಇಷ್ಟೇ ಅಮ್ಮ, ನೀವು ದೊಡ್ಡವ್ರ ಜೊತೆ KRS ಇಂದ ಮಂಡ್ಯ ಸ್ಟೇಡಿಯಂಗೆ ಮೆರವಣಿಗೆಯಲ್ಲಿ ಬರ್ಬೇಕು ನೀವು ಅಂತಕ್ಕಂಥ ನಮ್ಮ ಆಹ್ವಾನವನ್ನ ಮನಸ್ಸಿಗೆ ಮತ್ತು ದೇವೇಗೌಡರ ಜೊತೆ KRS ಇಂದ ಓಪನ್ ಜಿಪ್ನಲ್ಲಿ ನಾವು ಮಂಡ್ಯ ಸ್ಟೇಡಿಯಂಗೆ ಮೆರವಣಿಗೆ ಕರ್ಕೊಂಡು ಬರುವಂತ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಂತ ಒಂದು ಮಾತಾಯಿ. ಇಂಥ ಹಲವಾರು ನಿದರ್ಶನಗಳು. ಈ ದೇಶದ ಪ್ರಧಾನಮಂತ್ರಿಗಳ ಜವಾಬ್ದಾರಿ ನಿರ್ವಹಿಸುವ ಸಂದರ್ಭದಲ್ಲಿ ಅವರಿಗೆ ಕೊಡಲಿಕ್ಕೆ ಬೇರೆ, ಡೆಲ್ಲಿ ಬೇರೆ, ಪ್ರಧಾನಮಂತ್ರಿಗಳು ಬೇರೆ ಮನೆ ಅಂತಕ್ಕಂಥದ್ದು ಇರಲಿಲ್ಲ. ನಾವು ಯಾರೇ ಹೋದ್ರು ಸಹ ಪ್ರಧಾನಮಂತ್ರಿಗಳ ಮನೆಯಲ್ಲಿ ಆ ಟೇಬಲ್ ಮೇಲೆ ಕೂತು ಊಟ ಮಾಡುವಂತ ಒಂದು ಪ್ರವೃತ್ತಿಯನ್ನ, ನಾಯಕನವನ್ನ ಇಟ್ಕೊಂಡಿದ್ದಂಥವ್ರು. ಇವತ್ತಿನ ಪೀಳಿಗೆಗೆ ಇವತ್ತೇನಾದ್ರೂ 72 ವರ್ಷಗಳ ಕಾಲ ಒಂದು ದಾಂಪತ್ಯ ಜೀವನವನ್ನ ಈ ಪ್ರಪಂಚವೇ ಮೆಚ್ಚೋ ರೀತಿಯಲ್ಲಿ ನಡೆಸಿರ್ತಕ್ಕಂಥ ತಾಯ್ತನ ಇದ್ರೆ ಅದು ಚೆನ್ನಮ್ಮಾಜಿಯವರಿಗೆ ಇರ್ತಕ್ಕಂಥದನ್ನ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಅದಕ್ಕೆ ಅವರು ಯಾವ ರೀತಿ ನಡ್ಕೊ ಬಂದಿದ್ರು ಅನ್ನೋದಕ್ಕೆ ಸಾಕ್ಷಿ ಬಹುತೇಕ ಬೆಂಗಳೂರಿನಿಂದ ಅವತ್ತು 12 ಗಂಟೆಗೆ ಅವ್ರನ್ನ ಕರ್ಕೊಂಡು ಹೊಟ್ಟಂತ ಸಂದರ್ಭ, ಇನ್ನು 2ನೇ ದಿನದ ಬೆಳಗ್ಗೆ 5 ಗಂಟೆಗೆ ನಾವು ಹೊಳೆನರಸೀಪುರವನ್ನ ಸೇರುವಂತ ಒಂದು ಪರಿಸ್ಥಿತಿ ದಾರಿಗಳಲ್ಲಿ ನಿರ್ಮಾಣ ಆಯಿತು. ಲಕ್ಷಗಟ್ಟಲೆ ಜನ ದಾರಿಯಲ್ಲಿದ್ದು ಅವರ ದರ್ಶನ ಪಡಲಿಕ್ಕೆ ಕಾಯ್ತಾ ಇದ್ದಂಥದ್ದೇ ಅವರ ತಾಯ್ತನ ಎಷ್ಟಿತ್ತು ಅಂತಕ್ಕಂಥದ್ದನ್ನ ನಾವು ಮನಗಣಿಸಬಹುದು. ಇವತ್ತು ಇಂಥ ಒಂದು ಕಾರ್ಯಕ್ರಮ ವಿಶೇಷವಾಗಿ ಮಂಡ್ಯದಲ್ಲಿ ಆಗಬೇಕು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷ
ಅಧ್ಯಕ್ಷರಾದಂತ ಎಸ್ ಪಿ ರಾಮೇಗೌಡರವರು ಇವತ್ತು ನಮ್ಮ ಜಿಲ್ಲೆಗೆ ಅವಕಾಶ ಮಾಡಿಕೊಟ್ಟು ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಇದನ್ನೆಲ್ಲ ಸೇರಿಸಿ ನಡೆಸುವಂತದ್ದಾಗಿದೆ. ಶಾಸಕರು, ಸುರೇಂದ್ರವರು, ನಮ್ಮೆಲ್ಲ ಮುಖಂಡರು ಇದ್ದು ಈ ಕಾರ್ಯಕ್ರಮವನ್ನ ನಮ್ಮ ಬಂದಿರತಕ್ಕಂತ ಎಲ್ಲ ರಾಜ್ಯ ಮಟ್ಟದ ನಮ್ಮ ನಾಯಕರ ಜೊತೆ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಬೇಕು ಅಂತ ಹೇಳಿ ನಾವು ಎಲ್ಲ ಅಧ್ಯಕ್ಷರು ಒಂದು ಚುನಾವಣೆ ನಡೀತಾ ಇದೆ. ಪಾಂಡವಪುರದಲ್ಲಿ ಹೋಗ್ಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ತಾವೆಲ್ಲರೂ 30ನೇ ತಾರೀಕು ಚನ್ನಮಾದೇವರ ಅರಸನಹಳ್ಳಿಯ ಶ್ರೀ ಬೆಟ್ಟದ ರಂಗಸ್ವಾಮಿಯ ತಪ್ಪಲಿನಲ್ಲಿ ನಾನು ಬಹಳ ದೊಡ್ಡ ಮಟ್ಟದ ದೇವೇಗೌಡ ದೇವರ ಕುಟುಂಬದ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬರುವಂತವರಿಗೆ ವೆಹಿಕಲ್ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಳಿಕ್ಕೆ ನಾವು ಜಿಲ್ಲಾ ಮಟ್ಟದ ನಾಯಕರುಗಳು ಎಲ್ಲಾ ಕ್ಷೇತ್ರದಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಯಾರು ನಾವು ಹೋಗುವ ವ್ಯವಸ್ಥೆಯಿಂದ ಬರ್ತಿದ್ದು ಅಂತಕ್ಕಂಥದ್ದು ಆಗಬಾರ್ದು ಕಾರಣಕ್ಕೆ ನಾವೆಲ್ಲರೂ ಸೇರಿ ಜವಾಬ್ದಾರಿಗಳನ್ನು ತೆಗೆದುಕೊಂಡಿದ್ದೀವಿ. ಬರುವಂತವರು ದಯಮಾಡಿ ಅಲ್ಲಿಗೆ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕು ಅಂತ ಹೇಳಿ ಮತ್ತೊಮ್ಮೆ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಮಾಡಿಕೊಂಡಂತ ಎಲ್ಲರಿಗೂ ನಾನು ಪೂರ್ವವಾದಂತಹ ನಮಸ್ಕಾರಗಳನ್ನ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸಿ ನಾನು ಸಭೆಯಲ್ಲಿ ನಿರ್ವಹಿಸ್ತಾ ಇದ್ದೀನಿ.